ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈಸಿ ಆಗಿರೋಂಥ ಒಂದು ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಎರಡೇ ಸ್ಟೆಪ್ ಇರೋದು, ಅದರಿಂದ ಬೇಗ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಬೀಡ್ಸ್ ಹಾಕೋದು, ಸೆಕೆಂಡ್ ಸ್ಟೆಪ್ಪು ಡಿಸೈನ್ ಮಾಡೋದು ಅಷ್ಟೇ. ತೋರಿಸ್ತೀನಿ ನಾನು. ಫಸ್ಟ್ ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆಟ್ 0.75 mm ತೊಗೊಂಡಿದ್ದೀನಿ. ಈ ಥರದ ಬೀಡ್ಸ್ ನಾನು ಆರ್ಚಿಗೆ ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ. ಈ ಥರ ಇನ್ನೊಂದು ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ ಮೇಲೆ ಸೇರಿಸ್ಕೊಳ್ಳೋಕ್ಕೆ ತೋರಿಸ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ ಆಮೇಲೆ 3 ಚೈನು ಲಾಕ್ ಆದಮೇಲೆ ಬಟ್ಟೆಗೆ ಇಲ್ಲಿಗೆ ಬರೋದೇ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಈ ಬೀಡ್ ಸೇರಿಸ್ಕೊಳ್ಳಿ ಆರ್ಚಿಗೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 3 ಸರಿ 3 ಚೈನು. ಮತ್ತು ಈ ಥರದ ಬೀಡ್ಸ್ ಮತ್ತೆ 3 ಸಾರಿ, ಎಂಡಲ್ಲಿ 2 ಸಾರಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಾರಿ 3 ಚೈನು, ಮತ್ತು ಮಧ್ಯದಲ್ಲೆಲ್ಲ 3 ಸಾರಿ ಬೀಡ್ಸ್ ಹಾಕಿ ತೋರಿಸ್ತೀನಿ. ಪೂರ್ತಿ ಇದು ಮಾಡಿ ಈ ಥರ ಎಂಡಲ್ಲಿ 2 ಸಾರಿ 3 ಚೈನ್ ಮಾಡಿಕೊಂಡು ಲಾಕ್ ಮಾಡಿದ್ದೀನಿ. ಮಧ್ಯದಲ್ಲೆಲ್ಲ 3 ಸಾರಿ 3 ಚೈನು 3 ಟೈಮ್ಸ್. ಈಗ 2 ಚೈನ್ ಮಾಡಿ ದಾರ ಕಟ್ ಮಾಡ್ತೀನಿ. ಮತ್ತೆ ಈಗ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ. ಫಸ್ಟು 3 ಚೈನು ಇದನ್ನು ಹಂಗೆ ಮಾಡಿ ಈ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ತೀನಿ. ಈಗ ಇಲ್ಲಿ ಈ ಬೀಡ್ನ ಬ್ಯಾಕ್ ಸೈಡಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ಈ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ 2, ಆಮೇಲೆ 2, ಆಮೇಲೆ 2. ಈ ಥರ 2 ಸಾರಿ ದಾರ ತುಂಬ್ಕೊಳ್ಳಿ. ಇದರೊಳಗೆ ಹಿಂಗೆ ದಾರ ತೊಗೊಂಬಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2. ಎರಡಾಯಿತು. ಕೌಂಟ್ ಮಾಡ್ಕೊಳ್ಳಿ. 3, 4, 5, 6, 7, 8 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. 8 ಟ್ರಿಪಲ್ ಕ್ರೋಶೆ ಹಾಕ್ಬಿಟ್ಟು ಈಗ ಇಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರದ್ದು, ಈ ಥರ ಸ್ಮಾಲ್ ಬೀಡ್ 8 ಟ್ರಿಪಲ್ ಕ್ರೋಶೆಗೆ ಈ ಥರ ಬೀಡ್ ಸೇರಿಸಿದ್ದೀನಿ. ಈಗ ಒಂದು ಟ್ರಿಪಲ್ ಕ್ರೋಶೆ ನೆಕ್ಸ್ಟ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ ಒಂದು ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಬೀಡ್ನ ಈ ಕಡೆ, ಈ ಬೀಡ್ನ ಪಕ್ಕ ಇರೋದಲ್ಲ, ಯಾಕಂದರೆ ಆ ಡಬಲ್ ಕ್ರೋಶೆಗೆ ಟ್ರಿಪಲ್ ಕ್ರೋಶೆ ನಾವು ಬೀಡ್ ಹಾಕಿರೋದು ಇದೆಲ್ಲ ಇಲ್ಲಿ ಲಾಕ್ ಮಾಡಿ. ಇಲ್ಲಿ ಲಾಕ್ ಮಾಡಿದ್ಮೇಲೆ ಇದರ ಪಕ್ಕ ಇದೆಯಲ್ವ, ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಈ ಟ್ರಿಪಲ್ ಕ್ರೋಶೆ ಮೇಲೆ ಚೈನು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ಸೈಡಿಗೆ ಬನ್ನಿ, ವರ್ಕ್ ಟರ್ನ್ ಮಾಡಿ. ಫ್ರಂಟ್ ಸೈಡಲ್ಲಿ ಈ ಚೈನ್ ಇದೆಯಲ್ವ, ಈಗ ಬೀಡ್ನ ಹಿಂದೆ ಹಾಕಿರೋ 3 ಚೈನು, ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1,
2 3 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಮಾಡಿ ಈ ಸಿಂಗಲ್ ಕ್ರೋಶೆ ಹಿಂದ್ಗಡೆ ಈ ಸೈಡಲ್ಲಿ ಇದನ್ನು ಲಾಕ್ ಮಾಡಿ. ಮತ್ತೆ ಆ ಸಿಂಗಲ್ ಕ್ರೋಶೆನ ಈ ಥರ ಮುಂದುವರಿಸ್ಕೊಳ್ಳಿ. ಅದೇ 3 ಚೈನಲ್ಲಿ ಸ್ವಲ್ಪ ಜಾಗ ಇರುತ್ತಲ್ಲಿ 1 2 3 ಈ ಥರ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಟ್ರಿಪಲ್ ಕ್ರೋಶೆ ಮುಂದುವರಿಸ್ಕೊಳ್ಳಿ. ಒಂದಾಗಿದೆ ಬೀಡ್ನ ಈ ಕಡೆ ನಾವು ಆಗಲೇ ಹಾಕಿದ್ದೀವಿ, ಇದೀಗ ಎರಡನೇದು. 3 4 5 6 7 8. ಆಗ 8 ಆಗಿ ತಾನೆ ಬೀಡ್ ಹಾಕಿರೋದು. 8 ಟ್ರಿಪಲ್ ಕ್ರೋಶೆ ಆಗಿ ಬೀಡ್ ಹಾಕಿರೋದು. ಬೀಡ್ ಹಾಕಿದ ಮೇಲೆ 1 ಟ್ರಿಪಲ್ ಕ್ರೋಶೆ ಹಾಕಿ ಮತ್ತೆ ಬೀಡ್ ಸುತ್ತಲೂ 3 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಬಂದಿರೋದು. ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಂದಾಗಿದೆ, ಉಳಿದಿರೋ 7. ಇದನ್ನು ಇಲ್ಲಿ ಈ 3 ಚೈನ್ನ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಗ ಈ ಥರ ಬರುತ್ತೆ ಆರ್ಚ್ ನೋಡಿ. ಈ ಥರ ಬರುತ್ತೆ. ಇನ್ನೊಂದು ಸರಿ ಮಾಡ್ತೀನಿ, ಇನ್ನೊಂದು ಆರ್ಚ್ ನೋಡಿ. ಮೂರು ಚೈನು, ಇದು ಕುಚ್ಚಿಗೆ ಇಲ್ಲಿ ನೆಕ್ಸ್ಟ್ 3 ಚೈನು, ಇದನ್ನು ಇಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಬೀಡ್ನ ಬ್ಯಾಕ್ ಸೈಡಲ್ಲಿ ಈ ದಾರ ಇದೆಯಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ 8 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು ಕೌಂಟ್ ಮಾಡಿಕೊಂಡು 1 2 3 4 5 6 7 8 ಟ್ರಿಪಲ್ ಕ್ರೋಶೆ ಮಾಡಿದೆ. 8 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಅದಾದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋದು. 1 2 3 ಬ್ಯಾಕ್ ಸೈಡಿಗೆ ಬಂದು ಬೀಡ್ನ ಪಕ್ಕದಲ್ಲಿ ಇಲ್ಲಿ ಈ ಕಡೆ ಲಾಕ್ ಮಾಡಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಲಿ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ ಈಗ ಈ 3 ಚೈನ್ ಹಾಕಿದ್ದೀರಲ್ವ, 3 ಚೈನ್ ಹಾಕಿದ್ದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 ಮೂರಾಗಿ 3 ಚೈನು, ಇಲ್ಲಿ ಪೀಕೋ. ಪೀಕೋ ಆದಮೇಲೆ ಇಲ್ಲಿ 2 ಸಿಂಗಲ್ ಕ್ರೋಶೆ, 1 2. ಇಲ್ಲಿ 2 ಸಿಂಗಲ್ ಕ್ರೋಶೆಯಾಗಿ ಮೂರನೇದಲ್ಲಿ ಪೀಕೋ ಮಾಡಿರೋದು, ಮತ್ತೆ 2 ಸಿಂಗಲ್ ಕ್ರೋಶೆ, ಆಗ ಮಿಡ್ಲಿಗೆ ಬರುತ್ತೆ. ಮತ್ತು ಇಲ್ಲಿ ಟ್ರಿಪಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಬೀಡ್ ಆದಮೇಲೆ 1 ಟ್ರಿಪಲ್ ಕ್ರೋಶೆ ಆಗಿದೆ. ಈಗ ನಾವು ಚೈನ್ ಹಾಕೋಕ್ಕಿಂತ ಮೊದಲೇ ಇನ್ನೂ 7 ಹಾಕ್ಕೋಬೇಕು. ಇಲ್ಲಿ 8 ಹಾಕಿದ್ದಲ್ವ, ಅದರಿಂದ 7 ಹಾಕ್ಕೋಬೇಕು.
ಈಗ ಇದು ಎರಡನೇದು, ಅಂದರೆ ಒಟ್ಟು 8 ಹಾಕ್ಕೋಬೇಕು. ಬೀಡಾದಮೇಲೆ ಒಂದು ಮೊದಲೇ ಆಗಿದೆ, ಇದು ಎರಡನೇದು, ನೆಕ್ಸ್ಟು ಮೂರನೇದು, ನಾಲ್ಕು, ಐದು, 6, 7, 8 ಈ ಥರ ಬರುತ್ತೆ. ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಕುಚ್ಚಿಗೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟನ್ನು ಇದೇ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಬೇಕು. ಮೇಲೆ ಇನ್ನೊಂದು ಸ್ಮಾಲಾಗಿ ಆರ್ಚ್ ಥರ ಬರುತ್ತೆ, ಮಧ್ಯದಲ್ಲಿ ಬೀಡು ಈ ಥರ ಬರುತ್ತೆ. ಪೂರ್ತಿ ಮಾಡಿ ತೋರಿಸಿ.